ಮಂಡ್ಯದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರ ಮತಗಳ ಅಂತರ ಹೆಚ್ಚಾಗಿದೆ. 54,000ಕ್ಕೂ ಹೆಚ್ಚು ಮತಗಳಿಂದ ಕಾಂಗ್ರೆಸ್ನ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರ ವಿರುದ್ಧ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. 54,658 ಮತಗಳಿಂದ ಸ್ಟಾರ್ ಚಂದ್ರು ಅವರ ವಿರುದ್ಧ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಈಗ ಬಸವರಾಜ ಬೊಮ್ಮಾಯಿ ಅವರು ಮುನ್ನಡೆಯನ್ನು ಸಾಧಿಸಿದ್ರು ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. 1,083 ಮತಗಳ ಅಂತರದಿಂದ ಬಸವರಾಜ ಬೊಮ್ಮಾಯಿ ಮುನ್ನಡೆಯಲ್ಲಿದ್ದಾರೆ. ಒಂದು ಹಂತದಲ್ಲಿ ಆನಂದ ಗಡ್ಡದೇವರ ಮಠ ಇವರು ಬೊಮ್ಮಾಯಿ ಅವರನ್ನ ಹಿಂದಕ್ಕೆ ಹಾಕಿ ಮುಂದಕ್ಕೆ ಹೋಗಿದ್ರು. ಆ ಮತಗಳ ಅಂತರದಲ್ಲಿ ಶಿವಮೊಗ್ಗದಲ್ಲಿ ಆರಂಭದಿಂದಲೂ ಕೂಡ ಬಿ.ವೈ. ರಾಘವೇಂದ್ರ ಮುನ್ನಡೆಯಲ್ಲಿದ್ದಾರೆ. ಈಗಲೂ ಕೂಡ ಅದು ಕಂಟಿನ್ಯೂ ಆಗಿದೆ. 24,000 ಮತಗಳ ಅಂತರದಲ್ಲಿ ಬಿ.ವೈ. ರಾಘವೇಂದ್ರ ಮುನ್ನಡೆಯನ್ನು ಸಾಧಿಸಿದ್ದಾರೆ. 25,000 ಮತಗಳ ಅಂತರದಲ್ಲಿ ಬಿ.ವೈ. ರಾಘವೇಂದ್ರ ಮುನ್ನಡೆಯಲ್ಲಿದ್ದಾರೆ. ಆಂಧ್ರ ಪ್ರದೇಶದ 25 ಲೋಕಸಭಾ ಕ್ಷೇತ್ರಗಳ ಪೈಕಿ 16ರ ಡೀಟೇಲ್ ಸಿಗ್ತಾ ಇದೆ. ಸೊ ಅದರಲ್ಲಿ ಬಿಜೆಪಿ 1ರಲ್ಲಿ ಮುನ್ನಡೆಯಲ್ಲಿದೆ, ವೈಎಸ್ಆರ್ ಕಾಂಗ್ರೆಸ್ 4ರಲ್ಲಿ, ಟಿಡಿಪಿ ಚಂದ್ರಬಾಬು ನಾಯ್ಡು ಅವರ ಟಿಡಿಪಿ 10ರಲ್ಲಿ ಮುನ್ನಡೆಯಲ್ಲಿದೆ, ಅದರ್ಸ್ 1ರಲ್ಲಿ ಮುನ್ನಡೆಯನ್ನ ಅನುಭವಿಸ್ತಾ ಇದೆ. ಅಸ್ಸಾಂನ 14 ಕ್ಷೇತ್ರಗಳ ಪೈಕಿ 11ರಲ್ಲಿ ಬಿಜೆಪಿ, ಕಾಂಗ್ರೆಸ್ 3ರಲ್ಲಿ. 14 ಲೋಕಸಭಾ ಕ್ಷೇತ್ರಗಳು ಅಸ್ಸಾಂನಲ್ಲಿ, 11ರಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದೆ. ಬಿಹಾರದ 40 ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ 22, ಕಾಂಗ್ರೆಸ್ 8, ಜೆಡಿಯು ಅಂದ್ರೆ ಬಿಜೆಪಿ ಜೊತೆಗಿದೆ 22 + 8 ಅಂತಂದ್ರೆ 30 ಆಯ್ತಲ್ಲಿ. ಗುಜರಾತ್ನ 26ರ ಪೈಕಿ ಬಿಜೆಪಿ 23, ಕಾಂಗ್ರೆಸ್ 3, 23ರ ಪೈಕಿ ಒಂದು ಗೆದ್ದಿರುವಂತ ಸೀಟು. ಸೂರತ್ ಆಲ್ರೆಡಿ ಗೆದ್ದಾಗಿದೆ, ಬಿಜೆಪಿ 23. ನೆಕ್ಸ್ಟ್ ಇನ್ನು ಹರಿಯಾಣದಲ್ಲಿ ನೋಡ್ತಾ ಇದ್ದೀರಿ, ಕಾಂಗ್ರೆಸ್ 6, ಬಿಜೆಪಿ 4. ದೊಡ್ಡ ಮಟ್ಟದ ರೈತ ಹೋರಾಟಕ್ಕೆ ಸಾಕ್ಷಿಯಾದಂತ ರಾಜ್ಯ ಇದು. ಸೊ ಅಲ್ಲಿ ಬಿಜೆಪಿ ಹಿನ್ನಡೆ ಅನುಭವಿಸ್ತಾ ಇದೆ. ಹಿಮಾಚಲ ಪ್ರದೇಶ 4ಕ್ಕೆ 4 ಕೂಡ ಬಿಜೆಪಿ ಮುನ್ನಡೆಯಲ್ಲಿದೆ. ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ಬಿಜೆಪಿ ಮುನ್ನಡೆಯಲ್ಲಿದೆ. ಜಮ್ಮು ಕಾಶ್ಮೀರದಲ್ಲಿ ಒಟ್ಟು 6 ಕ್ಷೇತ್ರಗಳು, ಬಿಜೆಪಿ 2ರಲ್ಲಿ, ಕಾಂಗ್ರೆಸ್ 2ರಲ್ಲಿ. ಅಂದ್ರೆ ಇಲ್ಲಿ ಜಮ್ಮು ರೀಜನ್ ಅಲ್ಲಿ ಬಿಜೆಪಿ ಸ್ಟ್ರಾಂಗ್ ಇದೆ, ಕಾಶ್ಮೀರ ರೀಜನ್ ಅಲ್ಲಿ ಬಿಜೆಪಿ ಸ್ಟ್ರಾಂಗ್ ಇಲ್ಲ. ನೆಕ್ಸ್ಟ್ ಇನ್ನು ನೋಡ್ತಾ ಇದ್ದೀರಿ ಕೇರಳ, NDA 1ರಲ್ಲಿ ಮುನ್ನಡೆಯಲ್ಲಿದೆ. UDF ಅಂತಂದ್ರೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗು, LDF ಅಂತಂದ್ರೆ ಎಡಪಕ್ಷಗಳು. ನೆಕ್ಸ್ಟ್ ನೋಡ್ತಾ ಇದ್ದೀರಿ ಮಧ್ಯಪ್ರದೇಶ 29ರಲ್ಲಿ 29 ಗೆದ್ದಿತ್ತು ಬಿಜೆಪಿ, 23 ಈಗ, ಕಾಂಗ್ರೆಸ್ 4, ಮಧ್ಯಪ್ರದೇಶದಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ. ಮಹಾರಾಷ್ಟ್ರ 24ರಲ್ಲಿ ಬಿಜೆಪಿ, ಕಾಂಗ್ರೆಸ್ 8ರಲ್ಲಿ, ಶಿವಸೇನೆ 10ರಲ್ಲಿ, NCP 5ರಲ್ಲಿ. ಈ ಶಿವಸೇನೆ ಮತ್ತು NCP ಆ ಸಿಂಬಲ್ ನೋಡ್ತಾ ಇದ್ದೀರಲ್ಲ, ಅದು ಬಿಜೆಪಿ ಜೊತೆಗಿರುವಂತ ಪಾರ್ಟಿ. ಒಡಿಶಾ 7ರಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದೆ, ಕಾಂಗ್ರೆಸ್ 1ರಲ್ಲಿ, BJD 1. ಸೊ ಬಿಜೆಪಿ ಇಲ್ಲಿ ಗೈನ್ ಮಾಡ್ತಾ ಇದೆ. ಪಂಜಾಬ್ನಲ್ಲಿ ಬಿಜೆಪಿ 0, ಕಾಂಗ್ರೆಸ್ 7, ಶಿರೋಮಣಿ ಅಕಾಲಿದಳ ಇವ್ರು ಯಾರ ಜೊತೆನೂ ಇಲ್ಲ 1, ಆಮ್ ಆದ್ಮಿ 3. ಆಮ್ ಆದ್ಮಿ ಆಡಳಿತ ಮಾಡ್ತಾ ಇರುವಂತಹ ರಾಜ್ಯ. ನೆಕ್ಸ್ಟ್ ಇನ್ನು ರಾಜಸ್ಥಾನ, ಬಿಜೆಪಿ 14, ಕಾಂಗ್ರೆಸ್ 11. ಬಿಜೆಪಿಗೆ ನಂಬರ್ಸ್ ಕಡಿಮೆ ಆಗ್ತಾ ಇರೋದು ರಾಜಸ್ಥಾನದಲ್ಲಿ. 14-11 ನೋಡ್ತಾ ಇದ್ದೀರಿ ನೀವು, ಮೋಸ್ಟ್ಲಿ ವಸುಂಧರಾ ರಾಜೆ ಫ್ಯಾಕ್ಟರ್. ತಮಿಳುನಾಡು 39ರಲ್ಲಿ 1ರಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದೆ, DMK 36, ಅಣ್ಣಾ DMK 2ರಲ್ಲಿ. ಉತ್ತರ ಪ್ರದೇಶ 34 ಬಿಜೆಪಿ, ಕಾಂಗ್ರೆಸ್ 7, ಸಮಾಜವಾದಿ ಪಾರ್ಟಿ 36 ನೋಡ್ತಾ ಇದ್ದೀರಿ ನೀವು ನಂಬರ್. ಪಶ್ಚಿಮ ಬಂಗಾಳ ಇಲ್ಲಿ ಬಿಜೆಪಿ ಗೈನ್ ಮಾಡ್ತಾ ಇದೆ, 18 ಇತ್ತು ಬಿಜೆಪಿ, 23, ಕಾಂಗ್ರೆಸ್ 2, TMC 17. ನೆಕ್ಸ್ಟ್ ಇನ್ನು ಛತ್ತೀಸ್ಗಢ 9 ಬಿಜೆಪಿ, ಕಾಂಗ್ರೆಸ್ 2, ಉಳಿದವರು ಇಲ್ಲ. ಸೊ ಬಿಜೆಪಿ ಇಲ್ಲಿ ಗೈನ್ ಮಾಡಿಲ್ಲ, ಇದ್ದಿದ್ದನ್ನು ಉಳಿಸ್ಕೊಳ್ತಾ ಇದೆ. ಅಂದ್ರೆ ಆ ಹಂತದಲ್ಲಿ ಕಾಣ್ತಾ ಇದೆ. ಜಾರ್ಖಂಡ್ ಬಿಜೆಪಿ 11, ಕಾಂಗ್ರೆಸ್ 3. ಇಲ್ಲೂ ಕೂಡ ಬಿಜೆಪಿ ಇದ್ದ ಸೀಟುಗಳನ್ನು ಉಳಿಸಿಕೊಳ್ತಾ ಇದೆ ಈ ಹಂತದಲ್ಲಿ. ಉತ್ತರಾಖಂಡ್, ಉತ್ತರ ಪ್ರದೇಶದ ಮತ್ತೊಂದು ಕವಲದು, 5ಕ್ಕೆ 5 ಬಿಜೆಪಿ ಲೀಡಲ್ಲಿದೆ. ಉತ್ತರಾಖಂಡ್ನಲ್ಲಿ ಬಿಜೆಪಿ ಸರ್ಕಾರವೇ ಅಧಿಕಾರದಲ್ಲಿರುವಂತ ರಾಜ್ಯ. ತೆಲಂಗಾಣ 4 ಇತ್ತು ಕಳೆದ ಬಾರಿ, ಈ ಬಾರಿ ಬಿಜೆಪಿ 6, ಕಾಂಗ್ರೆಸ್ 9ರಲ್ಲಿ ಮುಂಚೂಣಿಯಲ್ಲಿದೆ. BRS ಇಲ್ವೇ ಇಲ್ಲ. AIMIM ಅಂದ್ರೆ OIC ಪಾರ್ಟಿ 1ರಲ್ಲಿ ಮುನ್ನಡೆಯಲ್ಲಿದೆ. ದೆಹಲಿ ಬಿಜೆಪಿ 6ರಲ್ಲಿ ಮುನ್ನಡೆಯಲ್ಲಿದೆ, ಕಾಂಗ್ರೆಸ್ 1ರಲ್ಲಿ ಮುನ್ನಡೆಯಲ್ಲಿದೆ. ಆಮ್ ಆದ್ಮಿ ಇಲ್ವೇ ಇಲ್ಲ. ಸೊ ಇದು ಸರ್ಪ್ರೈಸಿಂಗ್. ನೆಕ್ಸ್ಟ್ ಇನ್ನು ಆಂಧ್ರ ಪ್ರದೇಶ, ಬಿಜೆಪಿ 1ರಲ್ಲಿ, YSR ಕಾಂಗ್ರೆಸ್ 4ರಲ್ಲಿ, TDP 10ರಲ್ಲಿ. ಬಿಜೆಪಿ, TDP, ಜನಸೇನಾ ಇವರೆಲ್ಲ ಒಟ್ಟಿಗೆ ಇದ್ದಾರೆ. ಅಸ್ಸಾಂನ ಡೀಟೇಲ್ ಈಗಾಗಲೇ ನಾವು ನೋಡಿದ್ವಿ.